ಹೆಚ್ಚಾಗಿದೆ ಕಳ್ಳಬಟ್ಟಿ ದಂಧೆ. ಈ ಕಳ್ಳಬಟ್ಟಿ ತಯಾರಿಸ್ತಾ ಇದ್ದಂತಹ ಅಡ್ಡೆಯ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನ ತಾಂಡಾಗಳಲ್ಲಿ ಕಳ್ಳಬಟ್ಟಿ ದಂಧೆ ನಡೆಸುತ್ತದೆ. ಕಳ್ಳಬಟ್ಟಿ ಸರಾಯಿ ದಂಧೆಕೋರರಿಗೆ ಯಾರದ್ದು ಭಯವಿದೆ? ರಾಜಾರೋಷವಾಗಿ ಕಳ್ಳಬಟ್ಟಿ ಸರಾಯಿ ದಂಧೆಯನ್ನ ನಡೆಸುತ್ತಿದ್ದಾರೆ. ಹಾಗಾದ್ರೆ ಇವರು ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ಕುಮ್ಮಕ್ಕು ಕೊಡ್ತಿದ್ದಾರೆ? ಇಷ್ಟು ರಾಜಾರೋಷವಾಗಿ ಕಳ್ಳಬಟ್ಟಿ ದಂಧೆಯನ್ನ ನಡೆಸ್ತಾರಂದ್ರೆ ಯಾರಾದ್ರೂ ಸಪೋರ್ಟ್ ಇದೆ? ಖಚಿತ ಮಾಹಿತಿ ಮೇರೆಗೆ ಇವತ್ತು ಅಬಕಾರಿ ಇಲಾಖೆಯ ಪೊಲೀಸರು ದಾಳಿ ಮಾಡಿದ್ದಾರೆ. ಏಕಕಾಲಕ್ಕೆ ಕಡೆಗೆ ದಿಢೀರ್ ದಾಳಿ ಮಾಡಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು. ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಜೀರಂ ಕಲಗಿ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿಯಲ್ಲಿ ಮುಳವಾಡದ ಕಬ್ಬಿನ ಹೊಲಗಳ ಸರಾಯಿ ಬೆಲ್ಲದ ರಸವನ್ನ ನಾಶ ಮಾಡಿದ್ದಾರೆ. ಕುರುಬರ ದಿನಿ ತಾಂಡ 30ರಿಂದ 35 ಕೊಟ್ಟಗಳಲ್ಲಿ ಸರಾಯಿಯನ್ನ ತುಂಬಿಸಿಟ್ಟಿದ್ರಲ್ಲ ಮಾಡಿದ್ದಾರೆ. ಸದ್ಯ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಅಬಕಾರಿಯ ಪೊಲೀಸರು. ಇವರಿಗೆ ಒಂಚೂರು ಭಯ ಭಕ್ತಿ ಏನೂ ಇಲ್ಲ, ಆರಾಮಾಗಿ ರಾಷ್ಟ್ರವಾಗಿ ಈ ಒಂದು ದಂಧೆಯನ್ನ ನಡೆಸ್ತಾ ಇದ್ರು. ಮೊನ್ನೆ ಅಷ್ಟೇ 20 ಕೊಡಗಳ ಕಳ್ಳಬಟ್ಟಿ ಸರಾಯಿ ಏನಿದೆ ಅದನ್ನ ನಾಶಪಡಿಸಿದ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ತಮ್ಮ ಕಾರ್ಯವನ್ನು ಮುಂದುವರೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನ ತಾಂಡಾಗಳಲ್ಲಿ ಈದಂತ ಕಾರ್ಯವನ್ನ ಮಾಡ್ತಿದ್ದಾರಂತೆ. ಯಾರ್ದು ಭಯ ಇಲ್ಲ, ಏನಿಲ್ಲ. ಹಾಗಾದ್ರೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಅಷ್ಟು ರಾಜಾರೋಷವಾಗಿ ಕಳ್ಳಬಟ್ಟಿ ಸರಾಯಿ ದಂಧೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಯಾರು ಸಪೋರ್ಟ್ ಇದ್ದೇ ಇರುತ್ತೆ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಏಕಾಏಕಿಯಾಗಿ 2 ಕಡೆ ದಿಢೀರ್ ಅಂತ ಹೇಳಿ ದಾಳಿ ಮಾಡಿದ್ದಾರೆ. ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಜೀರಂ ಕಲಗಿ ನೇತೃತ್ವದಲ್ಲಿ ನಡೆದಿರುವ ದಾಳಿ ಸಂಪೂರ್ಣವಾಗಿ ಎಲ್ಲಾ ಸರಾಯಿಯನ್ನ ನಾಶಪಡಿಸಿದ್ದಾರೆ. 30ರಿಂದ 35 ಕೊಡಗಳಲ್ಲಿ ತುಂಬಿಸಿಟ್ಟಿದ್ರಂತೆ. ಸದ್ಯ ಆರೋಪಿಗಳು ಈಗ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಸಿಕ್ಕ ನಂತರ ಎಷ್ಟು ದಿನದಿಂದ ಈ ರೀತಿಯಾದಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ಅಂತ ಹೇಳಿ ವಿಚಾರಣೆಗೆ ಒಳಪಡಿಸುವಂತಹ ಹೆಚ್ಚಾಗಿದೆ. ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು.